ಹೇ ಗೈಸ್, ಹೇಗಿದ್ರೆ ಎಲ್ಲರೂ ಗುಡ್ ಮಾರ್ನಿಂಗ್. ಸೊ ಇದು ಇವತ್ತಿನ ನನ್ನ ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತು ಫ್ರೈಡೇ. ಆ್ಯಕ್ಚುಲಿ ಫ್ರೈಡೇ ನನಗೆ ಸ್ವಲ್ಪ ಜೋಶ್ ಜಾಸ್ತಿ, ಯಾಕಂದರೆ ನಾಳೆ ವೀಕೆಂಡ್ ಬರುತ್ತೆ, ಸ್ಯಾಟರ್ಡೇ ಸಂಡೇ. ಸೊ ಕಾರ್ಪೊರೇಟಲ್ಲಿ ಕೆಲಸ ಮಾಡೋ ಎಲ್ಲರಿಗೂ ಸ್ಯಾಟರ್ಡೇ ಸಂಡೇ ವೀಕೆಂಡ್ ಅಂತಂದರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಸೊ ನನಗೂ ಕೂಡ ಅದೇ ಥರ ಫ್ರೈಡೇ ಬರ್ತಿದ್ದಂಗೆ ಎಲ್ಲೆದ್ದು ಜೋಶ್ ಇರುತ್ತೆ. ಸೊ ಹಾಗಾಗಿ ಇವತ್ತು ಫ್ರೈಡೇ ಬೇಗ ಎದ್ಬಿಟ್ಟು ಇವತ್ತು ಮಾರ್ನಿಂಗೇ ವರ್ಕೌಟ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಯಾಕಂದರೆ ಈವ್ನಿಂಗ್ ಬೇಗ ಲಾಗೌಟ್ ಮಾಡಿ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ, ಮೂವಿ ಏನಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಸೊ ಇವತ್ತು ಬೆಳಗ್ಗೆ ಬೇಗ ಎದ್ಬಿಟ್ಟು ಜಿಮ್ ಹೋದೆ. ಸೊ ಜಿಮ್ ಹೋಗಿ ಅಲ್ಲಿ ಇವತ್ತು ಆ್ಯಕ್ಚುಲಿ ನಾನು ಕಾರ್ಡಿಯೋ ಮಾಡಿದೆ. ಯಾಕೆ ಅಂತಂದರೆ ಇತ್ತೀಚೆಗೆ ನಾನು ಸ್ವಲ್ಪ ವೆಯ್ಟ್ ಲಿಫ್ಟಿಂಗ್ ಕಡೆ ಜಾಸ್ತಿ ಗಮನ ಕೊಟ್ಕೊಂಡು ಕಾರ್ಡಿಯೋ ಮಾಡ್ತಿಲ್ಲ. ಸೊ ಹಾಗಾಗಿ ಸ್ವಲ್ಪ ಇವತ್ತು ಕಾರ್ಡಿಯೋ ಜಾಸ್ತಿ ಮಾಡೋಣ ಅಂತ ಥ್ರೆಡ್ಮಿಲ್ ಸ್ಟಾರ್ಟ್ ಮಾಡಿದೆ. ಥ್ರೆಡ್ಮಿಲಲ್ಲಿ 300 ಕ್ಯಾಲರೀಸ್ ಬರ್ನ್ ಮಾಡಿದೆ. ಸೊ ಹಾಗೆ ಫುಲ್ ಸ್ವೆಟ್ಟಾಗಿ, ಆ್ಯಕ್ಚುಲಿ ನಿಜವಾಗ್ಲೂ ಸ್ವೆಟ್ ಆದರೆ ಸ್ಕಿನ್ ತುಂಬ ಗ್ಲೋ ಆಗುತ್ತೆ. ಹಂಗಾಗಿ ನನಗೆ ಸ್ವಲ್ಪ ಕಾರ್ಡಿಯೋ ಜಾಸ್ತಿ ಮಾಡ್ತೀನಿ. ಅದಾದಮೇಲೆ ವೆಯ್ಟ್ ಲಿಫ್ಟಿಂಗು ಮಾಡ್ತೀನಿ. ಸೊ ಯಾವತ್ತೂ ಅಷ್ಟೇ ಹುಡುಗಿಯರು ಬರೀ ಕಾರ್ಡಿಯೋ ಮಾತ್ರ ಸೀಮಿತ ಅಲ್ಲ, ಹುಡುಗಿಯರಿಗೆ ವೆಯ್ಟ್ ಲಿಫ್ಟಿಂಗ್ ಮಾಡೋದ್ರಿಂದ ಸ್ವಲ್ಪ ಸ್ಟ್ರೆಂತ್ ಟ್ರೈನಿಂಗ್ ಆಗುತ್ತೆ, ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಹಂಗಾಗಿ ನಾನು ಡೈಲಿ ಕಾರ್ಡಿಯೋ ಜೊತೆ ಏನಾದರೂ ಒಂದು ವರ್ಕೌಟ್ ಮಾಡ್ತೀನಿ. ಆ್ಯಂಡ್ ನನ್ನದು ಎಲ್ಲ ವರ್ಕೌಟು ಮುಗಿದಿತ್ತು, ಯಾಕಂದರೆ ಕಂಟಿನ್ಯೂಸ್ ಆಗಿ ಎಲ್ಲ ದಿನವೂ ಜಿಮ್ ಹೋಗಿದ್ದರಿಂದ ಎಲ್ಲ ವರ್ಕೌಟು ಆಗಿತ್ತು. ಆ್ಯಂಡ್ ನನಗೆ ಆ್ಯಕ್ಚುಲಿ ಬ್ಯಾಕ್ ವರ್ಕೌಟ್ ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ. ಏನೋ ಗೊತ್ತಿಲ್ಲ, ಎಲ್ಲರೂ ಮಂಡೇ ಚೆಸ್ಟ್ ವರ್ಕೌಟ್ ಸ್ಟಾರ್ಟ್ ಮಾಡಿದ್ರೆ ನಾನು ಬ್ಯಾಕ್ ವರ್ಕೌಟಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಆ್ಯಂಡ್ ಮೋರ್ ಓವರ್ ನಂದು ಎಲ್ಲ ವರ್ಕೌಟು ಮುಗ್ದಿದ್ದರಿಂದ ಇವತ್ತು ಆ್ಯಕ್ಚುಲಿ ನಾನು ಬ್ಯಾಕ್ ವರ್ಕೌಟ್ನ ಸೆಕೆಂಡ್ ರೌಂಡ್ ಮಾಡ್ತಿದ್ದೀನಿ. ಹಾಗೆ ಬ್ಯಾಕ್ ವರ್ಕೌಟ್ ಮಾಡಿಕೊಂಡು ಸೊ ಅದಾದಮೇಲೆ ಸ್ವಲ್ಪ ಡೆಡ್ ಲಿಫ್ಟ್ ಎಲ್ಲ ಮಾಡಿದೆ. ಸೊ ಡೆಡ್ ಲಿಫ್ಟ್ ಕೂಡ ನಾನು ಎವ್ರಿ ಡೇ ಮಾಡ್ತೀನಿ, ಯಾಕಂದರೆ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಅಂತ ಎವ್ರಿ ಡೇ ನಾನು ಬ್ಯಾಕ್ ವರ್ಕೌಟು ಮತ್ತು ಎಲ್ಲ ಯೂಶ್ವಲಿ ಆಲ್ಮೋಸ್ಟ್ ನಾನು ಎಲ್ಲ ವರ್ಕೌಟ್ ನಾನು ಮಾಡಿ ಮುಗಿಸ್ತೀನಿ. ವೀಕಲ್ಲಿ ನಾನು 5 ಡೇಸ್ ವರ್ಕೌಟ್ ಮಾಡೋದ್ರಿಂದ ಆ್ಯಂಡ್ ಸ್ಯಾಟರ್ಡೇ ಈಸ್ ಲೈಕ್ ಸೆಕ್ಯೂಟ್ ಎಲ್ಲ ವರ್ಕೌಟು ಮಾಡ್ತೀನಿ. ಹಾಗಾಗಿ ಎಲ್ಲ ವರ್ಕೌಟು ಮುಗಿಸಿರ್ತೀನಿ. ವೀಕೆಂಡ್ ಮುಗಿಯೋಷ್ಟೊತ್ತಿಗೆ ವೀಕೆಂಡ್ ಅಂದರೂ ಫುಲ್ ಜೋಶಾಗಿ ಹೊರಗಡೆ ಹೋಗಿ ಎಲ್ಲಾದರೂ ತಿಂದ್ಕೊಂಡು ಚೆನ್ನಾಗಿ, ಯಾಕಂದರೆ ವೀಕ್ ಪೂರ್ತಿ ನಾನು ಡಯಟ್ ಫುಡ್ನ ತಿಂದಿರ್ತೀನಿ. ಹಾಗಾಗಿ ವೀಕೆಂಡ್ ಒಂದು ದಿನ ಮಾತ್ರ ಚೀಟ್ ಮೀಲ್ ತಿಂತೀನಿ. ಸೊ ಅವತ್ತಿನ ದಿನ ಚೆನ್ನಾಗಿ ತಿಂದ್ಕೊಂಡು ಐ ಕಂಪ್ಲೀಟ್ ಮೈ ವೀಕ್. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾಳೆ